ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸಹಕಾರಿ ಸಂಘವೊಂದರಲ್ಲಿ ಹಣ ಇಟ್ಟ ಗ್ರಾಹಕರ ಪರದಾಟ ಮುಂದುವರೆದಿದೆ. ವಂಚಕನ ಬಂಧನವಾಗಿ 3 ತಿಂಗಳಾದರೂ ಗ್ರಾಹಕರ ಕಣ್ಣೀರು ಮಾತ್ರ ಇನ್ನೂ ನಿಂತಿಲ್ಲ. ಹೀಗಾಗಿ ನೊಂದ ಗ್ರಾಹಕರು ಈಗ ಬೆಂಗಳೂರು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಕಾರವಾರ ತಾಲೂಕಿನ ಸದಾಶಿವಗಡ ನಗರದಲ್ಲಿನ ಶ್ರೀ ದುರ್ಗಾಮಾತಾ ಕೋ ಆಪರೇಟಿವ್ ಸೊಸೈಟಿ ಬ್ಯಾಂಕ್ನ ಕರ್ಮಕಾಂಡ 2025 ಜೂನ್ನಲ್ಲಿ ಬಯಲಾಗಿತ್ತು. ಕಷ್ಟಕಾಲದಲ್ಲಿ ಬೇಕಾಗುತ್ತೆ ಅಂತ ಗ್ರಾಹಕರು ಹೂಡಿಕೆ ಮಾಡಿದ್ದ ಬರೋಬ್ಬರಿ 54 ಕೋಟಿ ರೂಪಾಯಿ ಹಣವನ್ನ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜ್ ಕಲ್ಗುಟ್ಕರ್ ನುಂಗಿ ಹಾಕಿದ್ದ. ಈ ಘಟನೆ ನಡೆದು 6 ತಿಂಗಳಾದರೂ ಇನ್ನೂ ಕೂಡ ಗ್ರಾಹಕರು ಕಣ್ಣೀರು ಹಾಕ್ತಾನೇ ಇದ್ದಾರೆ. ಶ್ರೀ ದುರ್ಗಾಮಾತಾ ಸಹಕಾರಿ ಬ್ಯಾಂಕ್ ವಂಚನೆ. 6 ತಿಂಗಳಾದರೂ ಗ್ರಾಹಕರ ಕೈ ಸೇರದ ಹಣ. ಶ್ರೀ ದುರ್ಗಾಮಾತಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟರೆ 12% ಬಡ್ಡಿ ಸಿಗುವ ಆಸೆಯಿಂದ ಜನರು ಲಕ್ಷ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ರು. ಆದರೆ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜ್ 54 ಕೋಟಿ ರೂಪಾಯಿ ನುಂಗಿ ಹಾಕಿದ. ಇದೀಗ ಲಿಂಗರಾಜ್ ಬಂಧನವಾಗಿ 3 ತಿಂಗಳಾದರೂ ಗ್ರಾಹಕರ ಪರದಾಟ ಮಾತ್ರ ನಿಂತಿಲ್ಲ. ನಯಾ ಪೈಸೆ ಹಣ ಗ್ರಾಹಕರ ಕೈ ಸೇರಿಲ್ಲ ಕೂಡ. ಹೀಗಾಗಿ ಜನರು ಸರ್ಕಾರದ ಗಮನವನ್ನು ಸೆಳೆಯಲು ಮುಂದಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಸಿಐಡಿ ಪೊಲೀಸರು ನಡೆಸಿದ್ರು. ಹಣ ಹೂಡಿಕೆ ಮಾಡಿದ್ದ ಗ್ರಾಹಕರ ಸಮಸ್ಯೆ ಪರಿಹಾರವಾಗಿಲ್ಲ. ಇದೀಗ ಶ್ರೀ ದುರ್ಗಾಮಾತಾ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಕಳೆದುಕೊಂಡು ಗ್ರಾಹಕರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದಾರೆ. ಜೈ ದುರ್ಗಾಮಾತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಸುಮಾರು 600ಕ್ಕಿಂತಲೂ ಅಧಿಕ ಜನ ಡೆಪಾಸಿಟ್ ಮಾಡಿ ಅವರು ತಮ್ಮ ಹಣವನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ನಾವು ಈ ಸಂಬಂಧವಾಗಿ ಕಳೆದ 6 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೂ ಯಾವುದೇ ಫ್ರೂಟ್ಫುಲ್ ರಿಸಲ್ಟ್ ಬಂದಿಲ್ಲ. ಇನ್ನು ಬ್ಯಾಂಕ್ನಲ್ಲಿ ಸುಮಾರು 600 ಗ್ರಾಹಕರಿದ್ದು ಇದೀಗ ಹಣ ಕಳೆದುಕೊಂಡು ಎಲ್ಲರೂ ತಮ್ಮ ಹಣಕ್ಕಾಗಿ ಅಲೆದಾಡಿ ದಣಿದಿದ್ದಾರೆ. ಸದ್ಯ ಬಂಧನಕ್ಕೊಳಗಾದ ಲಿಂಗರಾಜ್ ತನ್ನ ಹೆಸರಿನಲ್ಲಿ ಯಾವ ಆಸ್ತಿ ಮಾಡಿಲ್ಲ. ಆದರೆ ವಂಚನೆ ಮಾಡಿದ ಹಣದಿಂದ ಸಂಬಂಧಿಗಳ ಹೆಸರಲ್ಲಿ ಆಸ್ತಿ ಮಾಡಿದ್ದಾನೆಂದು ಗ್ರಾಹಕರು ಆರೋಪಿಸಿದ್ದಾರೆ. ಬ್ಯಾಂಕಿನ ಉಳಿದ ನಿರ್ದೇಶಕರು ಶಾಖಾ ವ್ಯವಸ್ಥಾಪಕರನ್ನ ಬಂಧಿಸಿ ಅವರ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡು ತಮ್ಮ ಹಣ ಮರಳಿಸಬೇಕೆಂದು ವಂಚನೆಗೊಳಗಾದ ಗ್ರಾಹಕರು ಆಗ್ರಹಿಸಿದ್ದಾರೆ. ಸುಮಾರು 600 ಜನ ವಂಚಿತರಾಗಿದ್ದೇವೆ. ಇದಕ್ಕಿಂತ ನಮ್ಮ ಮನವಿ ಏನಂದ್ರೆ ಈ ಡೈರೆಕ್ಟರ್ಸ್ ಮತ್ತೆ ಅವರೆಲ್ಲರನ್ನು ಬಂಧಿಸಿ ಅವರಿಂದ ನಮಗೆ ದುಡ್ಡನ್ನು ವಸೂಲಿ ಮಾಡಿಕೊಡಬೇಕಾಗಿ ವಿನಂತಿ. ಯಾಕಂದ್ರೆ ಕಲ್ಗೂಟ್ಕರ್ ಅವರು ಮುಖ್ಯ ವ್ಯವಸ್ಥಾಪಕರು ಅರೆಸ್ಟ್ ಮಾಡಿದ್ರಿ, ಆದ್ರೆ ಬಾಕಿ ಡೈರೆಕ್ಟರ್ಸ್ ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಹಾಗೆ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ನಮ್ಮ ಉತ್ತರ ಕನ್ನಡ ಅಷ್ಟು ಬ್ರಾಂಚ್ ಮ್ಯಾನೇಜರ್ ಕೂಡ ಅರೆಸ್ಟ್ ಮಾಡಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಗ್ರಾಹಕರಿಗೆ ನೀವು ದುಡ್ಡು ಕೊಡಬೇಕಾಗಿ ವಿನಂತಿ. ಎಷ್ಟೇ ಅಲೆದಾಡಿದರೂ ಕಳೆದುಕೊಂಡಂತಹ ಹಣ ಸಿಗದೆ ಹಿನ್ನೆಲೆ ಸಂತ್ರಸ್ತರು ಮುಂದಿನ ತಿಂಗಳು ಫೆಬ್ರವರಿ 2ರಂದು ವಿಧಾನಸೌಧದ ಎದುರು ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನಹರಿಸಿ ನಮ್ಮ ಹಣ ಮರಳಿ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸಹಕಾರಿ ಸಂಘವೊಂದರಲ್ಲಿ ಹಣ ಇಟ್ಟ ಗ್ರಾಹಕರ ಪರದಾಟ ಮುಂದುವರೆದಿದೆ. ವಂಚಕನ ಬಂಧನವಾಗಿ 3 ತಿಂಗಳಾದರೂ ಗ್ರಾಹಕರ ಕಣ್ಣೀರು ಮಾತ್ರ ಇನ್ನೂ ನಿಂತಿಲ್ಲ. ಹೀಗಾಗಿ ನೊಂದ ಗ್ರಾಹಕರು ಈಗ ಬೆಂಗಳೂರು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಕಾರವಾರ ತಾಲೂಕಿನ ಸದಾಶಿವಗಡ ನಗರದಲ್ಲಿನ ಶ್ರೀ ದುರ್ಗಾಮಾತಾ ಕೋ ಆಪರೇಟಿವ್ ಸೊಸೈಟಿ ಬ್ಯಾಂಕ್ನ ಕರ್ಮಕಾಂಡ 2025 ಜೂನ್ನಲ್ಲಿ ಬಯಲಾಗಿತ್ತು. ಕಷ್ಟಕಾಲದಲ್ಲಿ ಬೇಕಾಗುತ್ತೆ ಅಂತ ಗ್ರಾಹಕರು ಹೂಡಿಕೆ ಮಾಡಿದ್ದ ಬರೋಬ್ಬರಿ 54 ಕೋಟಿ ರೂಪಾಯಿ ಹಣವನ್ನ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜ್ ಕಲ್ಗುಟ್ಕರ್ ನುಂಗಿ ಹಾಕಿದ್ದ. ಈ ಘಟನೆ ನಡೆದು 6 ತಿಂಗಳಾದರೂ ಇನ್ನೂ ಕೂಡ ಗ್ರಾಹಕರು ಕಣ್ಣೀರು ಹಾಕ್ತಾನೇ ಇದ್ದಾರೆ. ಶ್ರೀ ದುರ್ಗಾಮಾತಾ ಸಹಕಾರಿ ಬ್ಯಾಂಕ್ ವಂಚನೆ. 6 ತಿಂಗಳಾದರೂ ಗ್ರಾಹಕರ ಕೈ ಸೇರದ ಹಣ. ಶ್ರೀ ದುರ್ಗಾಮಾತಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟರೆ 12% ಬಡ್ಡಿ ಸಿಗುವ ಆಸೆಯಿಂದ ಜನರು ಲಕ್ಷ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ರು. ಆದರೆ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜ್ 54 ಕೋಟಿ ರೂಪಾಯಿ ನುಂಗಿ ಹಾಕಿದ. ಇದೀಗ ಲಿಂಗರಾಜ್ ಬಂಧನವಾಗಿ 3 ತಿಂಗಳಾದರೂ ಗ್ರಾಹಕರ ಪರದಾಟ ಮಾತ್ರ ನಿಂತಿಲ್ಲ. ನಯಾ ಪೈಸೆ ಹಣ ಗ್ರಾಹಕರ ಕೈ ಸೇರಿಲ್ಲ ಕೂಡ. ಹೀಗಾಗಿ ಜನರು ಸರ್ಕಾರದ ಗಮನವನ್ನು ಸೆಳೆಯಲು ಮುಂದಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಸಿಐಡಿ ಪೊಲೀಸರು ನಡೆಸಿದ್ರು. ಹಣ ಹೂಡಿಕೆ ಮಾಡಿದ್ದ ಗ್ರಾಹಕರ ಸಮಸ್ಯೆ ಪರಿಹಾರವಾಗಿಲ್ಲ.
ಇದೀಗ ಶ್ರೀ ದುರ್ಗಾಮಾತಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಕಳೆದುಕೊಂಡು ಗ್ರಾಹಕರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದಾರೆ. ಜೈ ದುರ್ಗಾಮಾತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಸುಮಾರು 600ಕ್ಕಿಂತಲೂ ಅಧಿಕ ಜನ ಡೆಪಾಸಿಟ್ ಮಾಡಿ ಅವರು ತಮ್ಮ ಹಣವನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ನಾವು ಈ ಸಂಬಂಧವಾಗಿ ಕಳೆದ 6 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೆ ಯಾವುದೇ ಫ್ರೂಟ್ಫುಲ್ ರಿಸಲ್ಟ್ ಬಂದಿಲ್ಲ. ಇನ್ನು ಬ್ಯಾಂಕ್ನಲ್ಲಿ ಸುಮಾರು 600 ಗ್ರಾಹಕರಿದ್ದು ಇದೀಗ ಹಣ ಕಳೆದುಕೊಂಡು ಎಲ್ಲರೂ ತಮ್ಮ ಹಣಕ್ಕಾಗಿ ಅಲೆದಾಡಿ ದಣಿದಿದ್ದಾರೆ. ಸದ್ಯ ಬಂಧನಕ್ಕೊಳಗಾದ ಲಿಂಗರಾಜ್ ತನ್ನ ಹೆಸರಿನಲ್ಲಿ ಯಾವ ಆಸ್ತಿ ಮಾಡಿಲ್ಲ. ಆದರೆ ವಂಚನೆ ಮಾಡಿದ ಹಣದಿಂದ ಸಂಬಂಧಿಗಳ ಹೆಸರಲ್ಲಿ ಆಸ್ತಿ ಮಾಡಿದ್ದಾನೆಂದು ಗ್ರಾಹಕರು ಆರೋಪಿಸಿದ್ದಾರೆ. ಬ್ಯಾಂಕಿನ ಉಳಿದ ನಿರ್ದೇಶಕರು ಶಾಖಾ ವ್ಯವಸ್ಥಾಪಕರನ್ನ ಬಂಧಿಸಿ ಅವರ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡು ತಮ್ಮ ಹಣ ಮರಳಿಸಬೇಕೆಂದು ವಂಚನೆಗೊಳಗಾದ ಗ್ರಾಹಕರು ಆಗ್ರಹಿಸಿದ್ದಾರೆ. ಸುಮಾರು 600 ಜನ ವಂಚಿತರಾಗಿದ್ದೇವೆ. ಇದಕ್ಕಿಂತ ನಮ್ಮ ಮನವಿ ಏನಂದ್ರೆ ಈ ಡೈರೆಕ್ಟರ್ಸ್ ಮತ್ತೆ ಅವರೆಲ್ಲರನ್ನು ಬಂಧಿಸಿ ಅವರಿಂದ ನಮಗೆ ದುಡ್ಡನ್ನು ವಸೂಲಿ ಮಾಡಿಕೊಡಬೇಕಾಗಿ ವಿನಂತಿ. ಯಾಕಂದ್ರೆ ಕಲ್ಗೂಟ್ಕರ್ ಅವರು ಮುಖ್ಯ ವ್ಯವಸ್ಥಾಪಕರು ಅರೆಸ್ಟ್ ಮಾಡಿದ್ರಿ, ಆದ್ರೆ ಬಾಕಿ ಡೈರೆಕ್ಟರ್ಸ್ ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಹಾಗೆ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ನಮ್ಮ ಉತ್ತರ ಕನ್ನಡ ಅಷ್ಟು ಬ್ರಾಂಚ್ ಮ್ಯಾನೇಜರ್ ಕೂಡ ಅರೆಸ್ಟ್ ಮಾಡಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಗ್ರಾಹಕರಿಗೆ ನೀವು ದುಡ್ಡು ಕೊಡಬೇಕಾಗಿ ವಿನಂತಿ. ಎಷ್ಟೇ ಅಲೆದಾಡಿದರೂ ಕಳೆದುಕೊಂಡಂತಹ ಹಣ ಸಿಗದೆ ಹಿನ್ನೆಲೆ ಸಂತ್ರಸ್ತರು ಮುಂದಿನ ತಿಂಗಳು ಫೆಬ್ರವರಿ 2ರಂದು ವಿಧಾನಸೌಧದ ಎದುರು ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನಹರಿಸಿ ನಮ್ಮ ಹಣ ಮರಳಿ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸಹಕಾರಿ ಸಂಘವೊಂದರಲ್ಲಿ ಹಣ ಇಟ್ಟ ಗ್ರಾಹಕರ ಪರದಾಟ ಮುಂದುವರೆದಿದೆ. ವಂಚಕನ ಬಂಧನವಾಗಿ 3 ತಿಂಗಳಾದರೂ ಗ್ರಾಹಕರ ಕಣ್ಣೀರು ಮಾತ್ರ ಇನ್ನೂ ನಿಂತಿಲ್ಲ. ಹೀಗಾಗಿ ನೊಂದ ಗ್ರಾಹಕರು ಈಗ ಬೆಂಗಳೂರು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಕಾರವಾರ ತಾಲೂಕಿನ ಸದಾಶಿವಗಡ ನಗರದಲ್ಲಿನ ಶ್ರೀ ದುರ್ಗಾಮಾತಾ ಕೋ ಆಪರೇಟಿವ್ ಸೊಸೈಟಿ ಬ್ಯಾಂಕ್ನ ಕರ್ಮಕಾಂಡ 2025ರ ಜೂನ್ನಲ್ಲಿ ಬಯಲಾಗಿತ್ತು. ಕಷ್ಟಕಾಲದಲ್ಲಿ ಬೇಕಾಗುತ್ತೆ ಅಂತ ಗ್ರಾಹಕರು ಹೂಡಿಕೆ ಮಾಡಿದ್ದ ಬರೋಬ್ಬರಿ 54 ಕೋಟಿ ರೂಪಾಯಿ ಹಣವನ್ನ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜ್ ಕಲ್ಗುಟ್ಕರ್ ನುಂಗಿ ಹಾಕಿದ್ದ. ಈ ಘಟನೆ ನಡೆದು 6 ತಿಂಗಳಾದರೂ ಇನ್ನೂ ಕೂಡ ಗ್ರಾಹಕರು ಕಣ್ಣೀರು ಹಾಕ್ತಾನೇ ಇದ್ದಾರೆ. ಶ್ರೀ ದುರ್ಗಾಮಾತಾ ಸಹಕಾರಿ ಬ್ಯಾಂಕ್ ವಂಚನೆ. 6 ತಿಂಗಳಾದರೂ ಗ್ರಾಹಕರ ಕೈ ಸೇರದ ಹಣ. ಶ್ರೀ ದುರ್ಗಾಮಾತಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟರೆ 12% ಬಡ್ಡಿ ಸಿಗುವ ಆಸೆಯಿಂದ ಜನರು ಲಕ್ಷ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ರು. ಆದರೆ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜ್ 54 ಕೋಟಿ ರೂಪಾಯಿ ನುಂಗಿ ಹಾಕಿದ್ದ. ಇದೀಗ ಲಿಂಗರಾಜ್ ಬಂಧನವಾಗಿ 3 ತಿಂಗಳಾದರೂ ಗ್ರಾಹಕರ ಪರದಾಟ ಮಾತ್ರ ನಿಂತಿಲ್ಲ. ನಯಾ ಪೈಸೆ ಹಣ ಗ್ರಾಹಕರ ಕೈ ಸೇರಿಲ್ಲ ಕೂಡ. ಹೀಗಾಗಿ ಜನರು ಸರ್ಕಾರದ ಗಮನವನ್ನು ಸೆಳೆಯಲು ಮುಂದಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಸಿಐಡಿ ಪೊಲೀಸರು ನಡೆಸಿದ್ರು. ಹಣ ಹೂಡಿಕೆ ಮಾಡಿದ್ದ ಗ್ರಾಹಕರ ಸಮಸ್ಯೆ ಪರಿಹಾರವಾಗಿಲ್ಲ. ಇದೀಗ ಶ್ರೀ ದುರ್ಗಾಮಾತಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಕಳೆದುಕೊಂಡು ಗ್ರಾಹಕರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದಾರೆ. ಜೈ ದುರ್ಗಾಮಾತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಸುಮಾರು 600ಕ್ಕಿಂತಲೂ ಅಧಿಕ ಜನ ಡೆಪಾಸಿಟ್ ಮಾಡಿ ಅವರು ತಮ್ಮ ಹಣವನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ನಾವು ಈ ಸಂಬಂಧವಾಗಿ ಕಳೆದ 6 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೆ ಯಾವುದೇ ಫ್ರೂಟ್ಫುಲ್